ಸ್ವಲ್ಪ ಕಡಿಮೆ ಆಗಿದೆ, ಸ್ವಲ್ಪ ಕಮ್ಮಿ ಆಗಿದೆ, ಇನ್ನೂ ಐತೆ, ಇನ್ನೂ ಕಡಿಮೆ ಆಗಬೇಕು. ಕಡಿಮೆ ಆಗಬೇಕು. ವೇಟ್ ಲಾಸ್ ಅನ್ನೋದು ಕೂಡ ಆಗಬೇಕು ಅಪ್ಪ ಅವ್ರ ಕಡೆಯಿಂದ, ಸಣ್ಣ ಆಗಬೇಕು ಸ್ವಲ್ಪ. ಆರೋಗ್ಯ ದೃಷ್ಟಿಯಿಂದ ಸೆಜುನಿಗೆ ಬಂದ್ಮೇಲೆ ನಿಮಗೆ ಪೇನ್ಸ್ ಕಡಿಮೆ ಆಗಿದೆಯಾ, ಜೋಮಿಡಿಯಲ್ ಕಡಿಮೆ ಆಗಿದೆ, ಮತ್ತೆ ಏನೇನು ಕಡಿಮೆ ಆಗಿದೆ? ಸ್ವಲ್ಪ ಕಮ್ಮಿ ಆಗಿದೆ, ಇನ್ನೂ ಪೂರ್ತಿ ಆಗಿಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಕಮ್ಮಿ ಆಗ್ಬೇಕು. ಅದು ಒಂದಿನಕ್ಕೆ 2 ಆವರ್ತಿ ಥೆರಪಿನ ಮಾಡ್ಕೊಂಡ್ರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳಿದ್ರು. ಹೆಡ್ ಆಫೀಸಿಂದ ಬಂದಾಗಲೂ ಕೂಡ ಹೇಳಿದ್ರಲ್ವ, 2 ಆವರ್ತಿ ಬೆಳಗ್ಗೆನೂ ತಗೋಬೇಕು ಥೆರಪಿನ, ನಾವು ನೈಟು ಕೂಡ ಥೆರಪಿ ತಗೋಬೇಕು ಅಂತ ಹೇಳಿದ್ರು ಅಲ್ವಾ. ಸೆಜುನಲ್ಲಿ ಥೆರಪಿನ ಫ್ರೀಯಾಗಿ ಕೊಡ್ತಾ ಇದ್ರು. ಮ್ಯಾಟರ್ನ ಮನೆಗೆ ಪರ್ಚೇಸ್ ಮಾಡಿದ್ರಲ್ಲ, ಯಾವ ದೃಷ್ಟಿಯಿಂದ ಒಳ್ಳೇದಾಗಬೇಕು, ಆರೋಗ್ಯ ಸಿಗಬೇಕು ಅಲ್ವಾ, ಬೇಗನೆ ನಮಗೆ ಬೆನಿಫಿಟ್ ಸಿಗ್ಲಿ ಅಂತ. ಬರಕ್ಕಾಗಲ್ವಲ್ಲ, ಒಂದೊಂದ್ಸರಿ ನೀವು ಕೊಡಕ್ಕಾಗಲ್ಲ, ಅದಕ್ಕೆ ಎಲ್ಲರಿಗೂ ಕೊಡ್ಬೇಕಲ್ವಾ. ಅದರಿಂದಾಗಿ ನಮ್ಗೆ ಮನೆಗಿಂದ ಯಾವಾಗ ಬಂದು ಯೂಸ್ ಮಾಡ್ಕೊಂಬುದಲ್ಲ, ಅದರಿಂದಾಗಿ ಮನೆಗೆ ನೀವು ಅಮ್ಮನ ನೀವು ಯೂಸ್ ಅಲ್ಲ, ಎಲ್ಲರೂ ಕುಟುಂಬವಾಗಿ ಯೂಸ್ ಮಾಡಲಿ ಅಂತ ಮನೆಗೆ ತಗೊಂಡಿದ್ದೀರಾ. ಸ್ಟೋನ್ ವಾಟರ್ ಕುಡಿತಾ ಇದ್ರಾ? ಬಿಟ್ಟು ಸ್ವಲ್ಪ ಬಂದಾಗ ಕೊಡ್ತಾ ಇದ್ರೆ ಬೇಗ ಬಂದ್ರೆ ಸ್ಟೋನ್ ವಾಟರ್ ಸಿಕ್ಕೇ ಸಿಗುತ್ತೆ. ಬರಕ್ಕಾಗಲ್ಲ, ಆ ದೃಷ್ಟಿಯಿಂದನೇ ಸ್ಟೋನ್ ವಾಟರ್ ಮ್ಯಾಟ್ ಅನ್ನ ಥೆರಪಿ ಮಾಡ್ಕೊಂಡ್ರೆ ಒಳ್ಳೆ ಆರೋಗ್ಯ ಬೇಗನೆ ಸಿಗ್ಲಿ ಅಂತ ಮನೆಗೆ ಮಾಡ್ಕೊಂಡು ಚೆನ್ನಾಗಿ ಕಣ್ಣು ಓಡಾಡಿದ್ರೆ ನಾನು ಬೆಳಗ್ಗೆ ಬಂದ್ಬಿಡ್ತೇನೆ. ಬೆಳಗ್ಗೆ ಕಣ್ಣು ಅನ್ನೋದು ಚೆನ್ನಾಗಿ ಕಂಡ್ರೆ ಬೆಳಗ್ಗೆ ಆಮೇಲೆ ಒಬ್ಬರು ಕರ್ಕೊಂಡ್ ಬರ್ಬೇಕು ಬಿಡ್ಬೇಕು, ಕಾಯ್ಬೇಕಲ್ಲ, ಅವ್ರ ಟೈಮ್ಗೆ ಬರ್ಬೇಕು ನಾವು, ಅದರಿಂದಾಗಿ ಬರಕ್ಕಾಗಲ್ಲ ಅವರು. ಅದಕ್ಕೋಸ್ಕರನೇ ನಿಮ್ಮ ಮನೆಗೆ ಮ್ಯಾಟ್ ಅನ್ನ ಪರ್ಚೇಸ್ ಮಾಡಿದ್ದೀರಾ. ಸುಮಾರು ಜನ ಪ್ಯಾಂಟ್ ತಗೋಬೇಕು ಅಂತ ರೆಡಿ ಆಗಿದ್ದಾರೆ, ಹಿಂದೇಟ್ ಹಾಕ್ತಾರೆ ತಗೊಳ್ಳೋದ ಬೇಡವಾ ಅಂತ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೇದ ತಗೊಂಡ್ರೆ ಒಳ್ಳೇದಾಗುತ್ತೆ, ತಗೊಳ್ಳಿ ಅಂತ ಹೇಳ್ತೀರಾ. ತಗೊಳಕ್ ನಿಮ್ಗೇನ್ರ ಆರಾಮಾಗಿ ಅನಿಸ್ತಾ, ಕಷ್ಟ ಏನ್ರ ಅನಿಸ್ತಾ ನಿಮಗೆ? ತಗೊಂಡ್ಬೇಕಂತ ಆಗಿ ತಗೊಬೇಕಂತ ತಗೊಂಡಿದ್ದೀರಾ. ಕಷ್ಟನೋ ತಗೋಬೇಕು ಅಂತ, ಆರೋಗ್ಯ ದೃಷ್ಟಿ ತಗೋಬೇಕು ಅನ್ನೋ ಒಂದು ವಸ್ತು ಮನೆಗೆ ಅಂದ್ರೆ ದುಡ್ಡನ್ನ ಅಡ್ಜಸ್ಟ್ ಮಾಡಕ್ಕೆ ಕಷ್ಟ ಆಯ್ತಾ ಅಂತ ಕೇಳಿದ್ರು ನಿಮಗೆ? ಕಷ್ಟ ಇರೋದು ಎಲ್ಲರಿಗೂ, ನಿಮಗೇನು ಅನಿಸ್ತು ಅಂತ ನಮ್ಮ ತಗೊಂಡಿದ್ದೀರಾ. ಆರೋಗ್ಯ ದೃಷ್ಟಿ ಬೇಕು ಅಂದಮೇಲೆ ಒಂದಷ್ಟು ಕಷ್ಟನೇನೋ ತಗೋಬೇಕು ಅಂದ್ಮೇಲೆ ತಗೋಬೇಕು. ಆರೋಗ್ಯ ಚೆನ್ನಾಗಿದೆ ಎಲ್ಲರಿಗೂ ತಗೊಂಡ್ರೆ ಹೊರ್ತು ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಸರ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಕೆಲಸ ಮಾಡಿದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ ನಾವು ಆಶೀರ್ವಾದ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಸೆಜೂನ್ ನಂಬರ್ 1, ಸೆಜೂನ್ ನಂಬರ್ 1, ಸೆಜೂನ್ ನಂಬರ್ 1, ಪ್ರೇಮ್ ಕುಮಾರ್ ಸರ್ ನಂಬರ್ 1. ಜೋರಾಗಿ ಧನ್ಯವಾದ. ಜಾಸ್ತಿನೇ ಇದೆ ನೋಡಿ, ಇಷ್ಟಕ್ಕಿರುತ್ತೆ ನೋಡಿ. ಆನ್ ಮಾಡಿದಾಗ ಬಟನ್ ಆನ್ ಮಾಡಿ ಪ್ರೆಸ್ ಮಾಡಿದ ತಕ್ಷಣ ನೋಡಿ ಇಷ್ಟಕ್ಕಿರುತ್ತೆ. ಇಲ್ಲ 70ಗೆ ತಿರ್ಸಿ ಬಿಟ್ಟು ನೀವು ಹಾಕಿ ತುಂಬಾ ಹೋಗ್ತಾ ಇದ್ದಲ್ವಾ, ಅದಕ್ಕೆ ತೋರಿಸ್ತಾ ಇದ್ದೀನಿ. 50 ಇದ್ರೆ 50 ತೋರಿಸ್ತೀನಿ. ನಿಮ್ಗೆ 70ಕ್ಕೆ ತಿರುಗಿಸ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಪಲ್ಸ್ ಪ್ಯಾಡ್ ಯೂಸ್ ಮಾಡಿ ಹಾಕಿ ಇದನ್ನು ನಿಮ್ಮ ಆಶೀರ್ವಾದ ಧೈರ್ಯ ಇರೋದು ಚೆನ್ನಾಗಿರ್ಬೇಕಲ್ವಾ. ಜಲ್ಲು ಎಲ್ಲೆಲ್ಲಿ ತಲೆಯಲ್ಲಿ ಬರ್ತೈತೆ, ಖಾಲಿ ಪಲ್ಸ್ ಪ್ಯಾಡ್ ಇದು. ಒಂಚೂರು ಆನ್ ಮಾಡ್ಬನ್ನಿ. ಬರುತ್ತೆ ಬಂತು ನೋಡಿ, ಇದು ಜಾಸ್ತಿ ಕಮ್ಮಿ ಮಾಡಿ. ಓಕೆನಾ? ಇದು ಕಮ್ಮಿ ಮಾಡಿ, ಜಾಸ್ತಿ ಆಯಿತು. ಬಿಟ್ಟು ಬಿಟ್ಟು ಜುರ್ರ ಅಂತ ಬರುತ್ತೆ. ಇದು ಬಿಸಿ ಆಗ್ತೈತೆ ನೋಡಿದ್ದೆ, ಇದು
70 ಇಟ್ಟಿದ್ದಾರೆ ಆಲ್ರೆಡಿ. ಇದು ಇವಾಗ 61 ತೋರಿಸ್ತಿದೆ. 61 ಏನಪ್ಪ ಅಂದ್ರೆ ಇವಾಗ ಪ್ರೆಸೆಂಟ್ ಟೆಂಪರೇಚರ್ ಲೈಟ್ ಆಗೋದು. ಬ್ಲಡ್ ಪ್ರಿಪರೇಷನ್ ಇದು ಆನ್ ಆ್ಯಂಡ್ ಆಫ್. ಇದನ್ನು ಇಲ್ಲಿ ಸ್ವಿಚ್ ಹಾಕಿದ ತಕ್ಷಣ ಈ ಥರ ಬರುತ್ತೆ. ಬಂದರೆ ಈ ಥರ ಆಫ್ ಮಾಡಿ 70 ಬರುತ್ತೆ. ಇದು ನಿಮಗೆ ಕಡಿಮೆ ಹೀಟ್ ಆದಮೇಲೆ ಕಮ್ಮಿ ಮಾಡ್ಕೊಡ್ಬೋದು. ಇನ್ನು ಜಾಸ್ತಿ